ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನೋಡಿರಿ ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಂದು ಯಾವ ರೂಟೀನ್ ಇರುತ್ತಾ ಎಲ್ಲನೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪೂರ್ಣ ವಿಡಿಯೋ ನೋಡಿ. ಹಾಗೆ ನಿಮಗೂ ತುಂಬಾ ಹೆಲ್ಪ್ ಆಗ್ಬೋದು. ನಾನು ಇವತ್ತು ಇಲ್ಲೇ ಮಲ್ಕೊಂಡಿದ್ದೆ ಮೇಲ್ಗಡೆ, ಯಾಕಂದರೆ ಇವಾಗ ಮದುವೆ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಇವಾಗ ಇಲ್ಲೇ ಮಲಗ್ತಾ ಇರೋದು. ಹಾಗೆ ಇಲ್ಲೇ ಎದ್ದು ಬಿಟ್ಟು ನಾನು ಇಲ್ಲೇ ಎಲ್ಲನೂ ಇವಾಗ ಸ್ಟಿಚ್ ಮಾಡಿದ್ದೀನಿ. ನೋಡಿರಿ, ಇವು 2 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಇದು ಏನೈತಲ್ಲ, ಯಾವಾಗಲೂ ನಾವು ಏನೋ ಮಾಡಿದರೂ ಕೂಡ ಎಷ್ಟೆಲ್ಲ ಕಷ್ಟ ಇರ್ತೈತಿ. ಹಾಗೆ ಎಷ್ಟೆಲ್ಲ ಮನೆ ಕೆಲಸ ಅಂತ ಮಾಡಬೇಕು, ಎಲ್ಲನೂ ಮಾಡಬೇಕಲ್ಲ. ಹಾಗೆ ನೈಟ್ 2 ಸ್ಟಿಚ್ ಮಾಡಿದ್ದೆ, ನೈಟ್ 1 ಸ್ಟಿಚ್ ಮಾಡಿದೆ. ಹಾಗೆ ಇವಾಗ ಬೆಳಗ್ಗೆ ಎದ್ದುಬಿಟ್ಟು 2 ಸ್ಟಿಚ್ ಮಾಡಿದೆ. ನೋಡಿರಿ, ಇವಾಗ ಎಷ್ಟಂದರೆ 6 ಗಂಟೆ ಆಗಲಿಕ್ಕೆ ಬಂತು. ಹಾಗೆ ಕೆಳಗಡೆ ಇಳಿತಾ ಇದ್ದೀನಿ. ಇನ್ನು ತುಂಬಾ ಕತ್ಲು ಕಾಣ್ತಾ ಇದೆ. ತುಂಬಾ ಇವಾಗ ಅಂದರೆ ಎಲ್ಲನೂ ಇವಾಗ ಮೇಕಪ್ಗೆ ಹೋಗೋದಿತ್ತು. ಹಾಗೆ ಮೇಕಪ್ ಜೊತೆಗೇ ಇದು ಸ್ಟಿಚಿಂಗ್ ಈ ಥರ ಮಾಡಿಕೊಂಡು ಎಲ್ಲನೂ ಹೀಗೆ ಮೇಂಟೈನ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಾನು ಇವಾಗ ಕೆಳಗಡೆ ಬಂದುಬಿಟ್ಟು ಮೇಲ್ಗಡೆ ಅಂದರೆ ಇವಾಗ ಕೆಳಗಡೆ ಇದ್ನಂತಂದರೆ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಹೋಗ್ತೀನಿ. ಇಲ್ಲ ಅಂತಂದರೆ ಇವಾಗ ಮತ್ತೆ ನಾನು ಮೇಕಪ್ ಇತ್ತಲ್ಲ ಇವತ್ತು, ಅದಕ್ಕೆ ನಾನು ಎಲ್ಲನೂ ಅಡುಗೆ ಕೆಲಸ ಸ್ಟಿಚಿಂಗ್ ಮುಗಿಸ್ಕೊಂಡು ಬಂದು ಅಡುಗೆ ಕೆಲಸ ಮಾಡಿದರೆ ಆಯ್ತು ಅಂತೇಳಿ 1 ಅಥವಾ 2 ಅಂದರೆ ಇವಾಗ ನೈಟ್ ಏನಿದೆಯಲ್ಲ 12 ತನಕ ಕೂತು ಸ್ಟಿಚ್ ಮಾಡಿದೆ. ಆಮೇಲೆ ಇವಾಗ ಬೆಳಗ್ಗೆ ಎದ್ದುಬಿಟ್ಟು 1 ಸ್ಟಿಚ್ ಮಾಡಿ ಬಂದೆ. ನೋಡಿರಿ, ಎಲ್ಲ ಅರ್ಜೆಂಟ್ ಕೊಡೋದವ. ಹಾಗೆ ಮದುವೆ ಇರೋದ್ರಿಂದ ಮದುವೆ ಸೀಸನ್ ಇರೋದ್ರಿಂದ ನಮ್ದು ಹೀಗೆ ಆಗ್ತಾ ಇರ್ತೈತಿ. ನೋಡಿರಿ, ಇವಾಗ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಮನೆ ಕೆಲಸ ಆಯಿತು, ಹಾಗೆ ಎಲ್ಲನೂ ಮಾಡಲೇಬೇಕು. ಯಾವುದಕ್ಕೂ ಹಚ್ಕೊಂಡಿಲ್ಲ ಕೆಲ್ಸಕ್ಕೆ. ಫಸ್ಟ್ ಆಫ್ ಆಲ್ ಹಚ್ಕೊಂಡಿದ್ದೆ ಎಲ್ಲ ಅವರು ಜಾಸ್ತಿ ಸುಟಿ ಮಾಡೋದು. ಹಾಗೆ ನನಗೆ ಅಷ್ಟು ಅಡ್ಜಸ್ಟ್ ಆಗಲೇ ಇಲ್ಲ, ಅದಕ್ಕೆ ಬಿಡಿಸಿಬಿಟ್ಟೆ. ಇವಾಗ ಎಲ್ಲನೂ ನಾನೇ ಒಬ್ಬಳೇ ಮಾಡ್ತಾ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಯಾವಾಗ ಬಡ ಎಷ್ಟು ಅಡುಗೆ ಕೆಲಸ ಅಂತಂದರೆ ಬೇಗ ಮಾಡ್ಕೊಂಡ್ಬಿಡ್ತೀನಿ ನಾನು, ಅದೇನು ಪರವಾಗಿಲ್ಲ ಅಂಥೇಳಿ. ಹಾಗೆ ಇವಾಗ ಗ್ಯಾಸ್ ಕಟ್ಟೆ ಎಲ್ಲನೂ ತೊಳಿತಾ ಇದ್ದೀನಿ. ನೋಡಿ, ಇಷ್ಟು ತೊಳೆದ್ಬಿಟ್ಟು ಹಾಗೆ ಕೆಳಗಡೆ ಎಲ್ಲನೂ ಮತ್ತು ಅಂಗಳ ಬಾಗಿಲ ಕಸ ಹೊಡೆದು ಬರಬೇಕು. ಹಾಗೆ ರಂಗೋಲಿ ಹಾಕಬೇಕು. ಇಷ್ಟೆಲ್ಲ ಇದನ್ನು ಮುಗಿಸ್ಬಿಟ್ಟು ಕುಕ್ಕರ್ ಕಚ್ಚಿ ಹೋದ್ನಂದ್ರೆ ನಾನು ಕೆಳಗಡೆ ಅಂಗಳ ಬಾಗಿಲ ಕಸ ಹೊಡೆದು ಬರೋದು ಅಷ್ಟೇ ಕುಕ್ಕರ್ ಸಿಟಿ ಆಗುತ್ತಲ್ಲ. ಅದಕ್ಕೆ ನಂದು ಟೈಮ್ ಮ್ಯಾನೇಜ್ ಈ ಥರ ಮಾಡ್ಕೊಳ್ತೀನಿ. ನಾನು ಬೇಗ ಮಾಡ್ಕೊಂಡ್ರೆ ಇದು ಬೇಗ ಆಗ್ತೈತಲ್ವ. ಅದಕ್ಕೆ ಇವಾಗ ಕುಕ್ಕರ್ ಇಟ್ಬಿಟ್ಟು ನಾನು ಕೆಳಗಡೆ ಏನಿದೆಯಲ್ಲ ಈ ಥರ ಅಂದರೆ ಕೆಳಗಡೆ ಅಂಗಳ ಬಾಗಿಲ ಕಸ ಹೊಡೆದ್ಬಿಟ್ಟು ಬಾಗಿಲಿಗೆ ನೀರು ಹಾಕಿಬಿಟ್ಟು ಮೇಲ್ಗಡೆ ಹೋಗಿ ಅದು ರಂಗೋಲಿ ಹಾಕಿ ಮೇಲ್ಗಡೆನೂ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ಅದು ಕುಕ್ಕರ್ ಸಿಟಿ ಆಗುತ್ತೆ. ಅಂದರೆ ಇವಾಗ ಕುಕ್ಕರ್ ಸಿಟಿ ಒಳಗೆ ನಾನು ಏನು ಮಾಡಿದ್ದೀನಿ, ಇವಾಗ ಬೇಳೆ ಆಯಿತು. ಹಾಗೆ ಮಿಕ್ಸ್ ಬಾಜಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಿಕ್ಸ್ ಬಾಜಿ ಇನ್ನೊಂದು ಥರ ಬಾಜಿ ಯಾವ್ದಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ. ಹಾಗೆ ಕುಕ್ಕರ್ಗೆ ಹಚ್ಚಿ ಬಂದೆ. ಅಷ್ಟರಲ್ಲಿ ಈ ಥರ ನಾನು ಮತ್ತು ಅಷ್ಟೆಲ್ಲ ಕಸ ಹೊಡೆದು ಒರೆಸ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಕುಕ್ಕರ್ ಸಿಟಿ ಆಗುತ್ತೆ. ಇವಾಗ ರಂಗೋಲಿ ಹಾಕಿಬಿಟ್ಟು ಒಳಗಡೆ ಹೋಗಿ ಅಡುಗೆ ಸ್ಟಾರ್ಟ್ ಅಂದರೆ ಇವಾಗ ಅಡುಗೆ ಮಾಡಿ ಬೆಳಗ್ಗೆ ಒಮ್ಮೆ ಅಂದರೆ ಸ್ನಾನ ಅಷ್ಟೇ ಮಾಡಿದ್ದೀನಿ. ಇನ್ನು ಏನು ತಲೆದು ಏನು ಬಾಚ್ಕೊಂಡಿಲ್ಲ. ಆಮೇಲೆ ತಲೆ ಸ್ನಾನ ಮಾಡಬೇಕು ನಾನು. ಮೇಲ್ಗಡೆನ ಡ್ರೆಸ್ ಇಟ್ಟಿದ್ದೀನಿ ಅಲ್ಲೇ. ಅಂದರೆ ಇವಾಗ ಬೆಳಗ್ಗೆ ಅಲ್ಲೇ ಮಲಗ್ತೀನಿ ಅಂದರೆ ಒಂದು ಡ್ರೆಸ್ ಇಟ್ಟಿರ್ತೀನಿ, ನೈಟ್ ಡ್ರೆಸ್ ಅಲ್ಲೇ. ಅಂದರೆ ಇವಾಗ ಸ್ನಾನ ಮಾಡಿಬಿಟ್ಟು ಅಲ್ಲೇ ಸ್ಟಿಚ್ ಮಾಡಲಿಕ್ಕೆ ಕೂತ್ಕೊಂಡೆ. ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ ನೋಡಿರಿ, ಮೇಲ್ಗಡೆ ವಾಶ್ರೂಮ್ ಅದು ಎಲ್ಲ ಇದೆ. ಹಾಗೆ ಈ ರೀತಿ ಎಲ್ಲನೂ ರಂಗೋಲಿ ಹಾಕಿಬಿಟ್ಟು ತಲೆ ಸ್ನಾನ ಅಷ್ಟು ಬೇಗ ಮಾಡೋದು ಬೇಡ, ಕೋಲ್ಡ್ ಇದೆ ಅಂಥೇಳಿ ಮಾಡಲಿಲ್ಲ. ಆಮೇಲೆ ಮಾಡಿದ್ರೆ ಆಯಿತು ಅಂಥೇಳಿ ಇವಾಗ ನೋಡಿರಿ ಇಲ್ಲಿ ಸಾಂಬಾರ್ಗೆಲ್ಲನೂ ಒಗ್ಗರಣೆ ಕೊಟ್ಟು ಇಟ್ಟೆ ನಾನು. ಇವಾಗ 2 ಕಡೆ ಮಾಡ್ತಾಯಿದ್ದೀನಿ ನೋಡಿರಿ. ಅಂದರೆ ಇವಾಗ ಮಿಕ್ಸ್ ಬಾಜಿ ಮಾಡಬೇಕಂತ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಹಸಿ ಸುಲ್ಗಾಯಿ ಬರ್ತಾವಲ್ಲ, ಕಡಲೆಕಾಳು ಅದಷ್ಟು ಮತ್ತು ಇವನ್ನೆಲ್ಲನೂ ಕಡಲೆ ಏನಿದೆ ವಟಾಣಿದು ಎಲ್ಲನೂ ಕುದಿಲಿಕ್ಕೆ ಇಟ್ಟಿದ್ದೀನಿ ನಾನು. ಅದಕ್ಕೆ ಅದು ಇಟ್ಟಿದ್ದೆ. ಹಾಗೆ ಇದು ಏನಿದಿಲ್ಲ ಹುರಿಲಿಕ್ಕೆ ಇಡ್ತಾಯಿದ್ದೀನಿ. ಇಲ್ಲಿ ಎಲ್ಲನೂ ಉಳ್ಳಾಗಡ್ಡಿ ಎಲ್ಲನೂ ಇದು ಮಾಡಿಕೊಂಡು ಗ್ರೇವಿ ಅಂತಂದ್ರೆ ಸ್ವಲ್ಪ ಎಲ್ಲ ಹುರ್ಕೊಂಡು ನಾವು ಪೇಸ್ಟ್ ಮಾಡಿ ಗ್ರೇವಿ ಮಾಡ್ಕೊಳ್ತೀನಿ ನಾನು. ಅದಕ್ಕೆ 1 ಬೈ 1 ಈ ಕಡೆ ಅದು ಇಟ್ಟಿದ್ದೀನಿ. ಈ ಕಡೆ ಕಡಲೆಕಾಳು ಅಂತಂದರೆ ಇವಾಗ ಹಸಿ ಸುಲ್ಗಾಯಿ ಮಸ್ತಾಗತ್ತೆ ನೋಡಿರಿ ಅದು ಗ್ರೇವಿ. ಅದಕ್ಕೆ ವಟಾಣಿ ಎಲ್ಲ ಮಿಕ್ಸ್ ಹಾಕಿ ಮಾಡಬೇಕು, ಅದು ತುಂಬಾ ರುಚಿಯಾಗಿ ಬರುತ್ತೆ. ಅದಕ್ಕೆ ಇದು ಒಂದು ಸ್ವಲ್ಪ ಅದೊಂದು ಸ್ವಲ್ಪ ಮಾಡಿದರೆ ಅಂದರೆ ಇವಾಗೆಲ್ಲ ಅಡುಗೆ ಅಂತಂದರೆ ಹೆಂಗಂತಂದರೆ ನಂದು ಸಾಂಬಾರು 2 ಬೆಳಗ್ಗೆ ಮಾಡಿಬಿಡ್ತೀನಿ, ಚಪಾತಿನೂ ಮಾಡ್ತೀನಿ. ಆದರೆ ಸಾಯಂಕಾಲ
ಬಿಸಿ ಅನ್ನ ಚಪಾತಿ ಮಾಡಲಿಕ್ಕೆ ಅಷ್ಟೇ ಇಟ್ಕೊಳ್ತೀನಿ ಟೈಮ್ ಅನ್ನೋದು. ಯಾಕಂತಂದ್ರೆ ಅಷ್ಟು ಬೇಗನೆ ಆಗೋದಿಲ್ಲ. ಅದಕ್ಕಂದರೆ ಎಲ್ಲನೂ ಸ್ಟಿಚ್ ಮಾಡಿ ಬಂದು ಮತ್ತು ಎಲ್ಲನೂ ಸಾಂಬಾರು ಪಲ್ಯ ಮಾಡಂದ್ರೆ ಆಗಂಗಿಲ್ಲ. ಅದಕ್ಕೆ ಬೆಳಗ್ಗೆ ಎಲ್ಲನೂ ಒಮ್ಮೆ ಮಾಡಿಬಿಡ್ತೀನಿ ನಾನು. ಸಾಯಂಕಾಲ ಬಿಸಿ ಅನ್ನ ಚಪಾತಿ ಅಷ್ಟೇ ಇಟ್ಕೊಳ್ತೀನಿ, ಯಾವುದೂ ಮಾಡೋಕ್ಕೆ ಹೋಗೋದಿಲ್ಲ ನಾನು. ಇವಾಗ ಗ್ರೇವಿ ಏನು ಮಾಡಿದ್ನಲ್ಲ ಅದು ಗ್ರೇವಿ ಮಾಡಿಕೊಂಡೆ, ಪೇಸ್ಟ್ ಮಾಡಿಕೊಂಡು ಇವಾಗ ನೋಡಿ ಎಣ್ಣೆ ಕಾಯಲಿಕ್ಕೆ ಇಟ್ಟು ಅದೇ ಪೇಸ್ಟ್ ಎಲ್ಲನೂ ಅದ್ರೊಳಗೆ ಹುರಿತಾ ಇದ್ದೀನಿ. ಆಮೇಲೆ ಇದು ನಾ ಏನೋ ಮಾಡಿದರೂ ಕೂಡ ಇಷ್ಟು ಮಾಡಲೇಬೇಕು. ಯಾಕಂದ್ರೆ ಡೈಲಿ ನಾವು ಸ್ಟಿಚ್ ಮಾಡ್ತಾ ಇರ್ತೀವಿ. ಮಕ್ಕಳಿಗೆ ಇದು ಬೇಕಂದರೆ ಇದು ಬೇಕಾಗುತ್ತೆ. ಯಾಕಂದ್ರೆ ಮೊದಲೇ ತಿನ್ನೋದು ಸ್ವಲ್ಪ ತಿಂತಾ ಇರ್ತಾರೆ. ಅವ್ರಿಗೆ ಇಷ್ಟ ಆಗಿರುವಂಥ ನಾವು ಮಾಡಿಕೊಡ್ಬೇಕಲ್ಲ. ಅದಕ್ಕೆ ಕೆಲಸ ಅಂತ ಕುಂತ್ರೂ ಆಗೋದಿಲ್ಲ. ಅದಕ್ಕೆ ಇದನ್ನೆಲ್ಲನೂ ಮಾಡ್ತಾಯಿದ್ದೀನಿ. ಇವಾಗ ಮಾಡಿಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಎಲ್ಲನೂ ನಾವು ಒಗ್ಗರಣೆ ಕೊಟ್ಕೋಬೇಕಾದ್ರೆ ಎಲ್ಲನೂ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು, ನಾವು ಹುರ್ಕೋಬೇಕು. ಎಲ್ಲನೂ ಸ್ವಲ್ಪ ಹುರ್ಕೊಂಡಿವಪ್ಪ ಅಂತಂದರೆ ತುಂಬಾ ಕಲರ್ ಬರುತ್ತೆ ನೋಡಿ, ಹಾಗೆ ರುಚಿನೂ ಆಗುತ್ತೆ. ಈ ರೀತಿಯ ನಾನು ಅದು ಪೇಸ್ಟ್ ಅನ್ನೋದು ರೆಡಿ ಮಾಡಿಕೊಂಡೆ ನೋಡಿರಿ. ಕಡ್ಲೆ ಏನು ಹುರಿದಿದ್ನೆಲ್ಲ ಹಸಿವು ಅದಕ್ಕೆ ಹಾಕಿಬಿಟ್ಟೆ. ಹಾಗೆ ಇವಾಗ ಮತ್ತು ಬೆಂಡೆಕಾಯಿ ಕೂಡ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಬೆಂಡೆಕಾಯಿ ಕೂಡ ಸ್ವಲ್ಪ ಭಾಜಿ ಮಾಡ್ಕೋಬೇಕು. ಇಷ್ಟೇ ಅಂದರೆ ಆಗೋದಿಲ್ಲಲ್ವ ಇವತ್ತು, ಅದಕ್ಕಾಗಿ ಇದನ್ನು ಮಾಡ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಇದು ಗ್ರೇವಿ ಅಂತಂದ್ರೆ ಸ್ವಲ್ಪ ಮಾಡಿದ್ರೆ ಆಯ್ತು ಅಂತೇಳಿ ಮಾಡ್ತಾಯಿದ್ದೀನಿ. ಇವಾಗ ಈ ಕಡೆ ಬೆಂಡೆಕಾಯಿ ಹುರಿಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿರಿ. ಹಾಗೆ ಈ ರೀತಿ ಇರ್ತೈತಿ ನೋಡಿರಿ. 1 ಬೈ 1 ಆಗಿದ್ದಾಗ ಹಚ್ಕೊಂಡಿಟ್ಟು ನಾನು ಅಡುಗೆ ಫಿನಿಷ್ ಮಾಡಿಬಿಡ್ತೀನಿ. ಅಡುಗೆ ಬೇಗ ಮಾಡ್ಕೊಳ್ತೀನಿ. ಹೊರಗಿನ ಕೆಲಸನ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ತೈತಿ. ಬಟಾಣಿ ಏನಿದೆಲ್ಲ ಸ್ವಲ್ಪ ಕುದಿಸಿದ್ನಲ್ಲ ಅವನ್ನೆಲ್ಲನೂ ನೀರು ಬಸಿದ್ಬಿಟ್ಟು ತೆಗೆದು ಇವಾಗ ಬೇಳೆ ನೋಡಿರಿ ಒಂದು ಟೈಮ್ ಆಗಿಬಿಡ್ತೈತಿ ನಂದು. ಒಮ್ಮೊಮ್ಮೆ ಕುಕ್ಕರ್ ಹಚ್ಬೇಕಾದ್ರೆ ನಾನು ಬೇಳೆ ಅನ್ನ ಕೂಡ ಹಚ್ಚಿಬಿಟ್ಟಿರ್ತೀನಿ. ಆ ರೀತಿ ಇದ್ದಾಗ ಬೇಗ ಆಗ್ತೈತಿ. ಇವತ್ತು ಮೇಕಪ್ ಹೊರಗಡೆ ಅಂದರೆ ಇವಾಗ ಲೋಕಲ್ ಇತ್ತು, ಹಾಗಾಗಿ ಬ್ಲೌಸ್ ಸ್ಟಿಚ್ ಮಾಡಿದೆ. ಈ ಲೋಕಲ್ ಇಲ್ಲಪ್ಪ ಅಂತಂದ್ರೆ ನಾವು ಬೇಗನೆ ಹೋಗೋದಿರ್ತೈತಿ. ಅದಕ್ಕೆ ನಾನು ಏನು ಮಾಡಿದೆ, ಇಲ್ಲಿ ಲೋಕಲ್ ಇರೋದ್ರಿಂದ ಬ್ಲೌಸ್ ಸ್ಟಿಚ್ ಮಾಡಿ ಬಂದೆ ಬೆಳಗ್ಗೆ. ಅಂದರೆ ಇವಾಗ 8 ಗಂಟೆಗೆ ಹೋಗಬೇಕಾಗಿತ್ತು ನಾನು. ಹಾಗೆ ಸಾಂಬಾರ್ದು ರೆಡಿ ಮಾಡಿ ಎಲ್ಲನೂ ರೆಡಿ ಮಾಡಿಕೊಂಡು ಬಾಂಡೆ ಎಲ್ಲನೂ ಕೂಡಾಕಿಟ್ಟೆ ನೋಡಿರಿ ಬುಟ್ಟಿ ಒಳಗೆ. ಇಷ್ಟು ಅಂದರೆ ಇದು ಕುದಿದ್ರೊಳಗೆ ನಾನು ಮತ್ತು ಬಾಂಡೆ ಕೂಡ ತಿಕ್ಕೊಂಬಂದುಬಿಡ್ತೀನಿ. ಆಮೇಲೆ ಬಂದು ಚಪಾತಿ ಅಷ್ಟೇ ಮಾಡ್ತೀನಿ ನೋಡಿ. ಈ ರೀತಿ ಇರ್ತೈತಿ ನೋಡಿರಿ. ಇವಾಗ ನಾವು ಏನೋ ಮಾಡ್ತಾಯಿದ್ದೀವಿ ಅಂತಂದ್ರೆ ಇಷ್ಟು ಥರ ಅಡುಗೆ ಡೈಲಿ ಇದೇ ಥರ ಇರ್ತೈತಿ ನಂದು. 2 ಥರ ಭಾಜಿ ಒಮ್ಮೊಮ್ಮೆ ಒಂದೇ ಥರ ಮಾಡಿಬಿಡ್ತೀನಿ. ಒಂದು 2 ಥರ ಮಾಡಿಬಿಟ್ಟು ಹುಡುಗರು ಒಂದೊಂದು ಇಷ್ಟ ಆಗ್ತೈತಿ, ಒಂದೊಂದು ಇಷ್ಟ ಆಗೋಂಗಿಲ್ಲ. ಅವ್ರಿಗೆ ಇಷ್ಟ ಮತ್ತು ಇವಾಗ ಅವ್ರಿಗೆ ಇಷ್ಟ ಆಗೋದು ಮಾಡ್ತೀನಿ. ಒಮ್ಮೊಮ್ಮೆ ಅವ್ರಿಗೆ ಅಂದರೆ ಬೆಂಡೆಕಾಯಿ ಇಷ್ಟ ಆಗೋಂಗಿಲ್ಲ, ಅವೆಲ್ಲ ಕೆಟ್ಟು ಹೋಗ್ತಾವೆ ಅಂಥೇಳಿ ತೊಗೊಂಬಂದಿದ್ನಲ್ಲ ಅದಕ್ಕೆ ಹುರಿದು ಮಾಡ್ತಾಯಿದ್ದೀನಿ. ಅದನ್ನು ಈ ಥರ ಹುರ್ಕೊಂಡು ಇವಾಗ ಏನೈತಲ್ಲ ಒಗ್ಗರಣೆಲ್ಲ ಕೊಟ್ಟೆ. ಆಮೇಲೆ ಕುದಿಲಿಕ್ಕೆ ಇಟ್ಟಿದ್ದೀನಿ ನೋಡಿರಿ. ಇಷ್ಟು ಟೈಮ್ ಒಳಗೆ ಮತ್ತು ನನಗೆ ಬಾಂಡೆ ಏನಿರ್ತಾವಲ್ಲ ಅಷ್ಟು ಟೈಮ್ ಒಳಗೆ ಬಾಂಡೆ ತಿಕ್ಕೊಂಬಂದುಬಿಡ್ತೀನಿ. ನೈಟ್ ತಿಕ್ಬಿಟ್ಟಿರ್ತೀನಿ ನಾನು. ಆವಾಗಿಂದ ಅವಾಗ ಕೆಲಸ ನಾವು ಮಾಡಿದ್ವಿಪ್ಪ ಅಂತಂದ್ರೆ ಬೇಜಾರಾಗಂಗಿಲ್ಲ. ಇದು ಏನೈತಲ್ಲ ಕುದಿಯುವವರೆಗೂ ಕೂಡ ನಂದು ಟೈಮ್ ವೇಸ್ಟ್ ಆಗಬಾರ್ದು ಅಂಥೇಳಿ ನಾನು ಏನು ಮಾಡ್ತೀನಿ, ಅಷ್ಟರೊಳಗೆ ಇಷ್ಟು ಬಾಂಡೆ ಆಗಿದ್ವಲ್ವ ಇವೆಲ್ಲ ಹುರಿದಿದ್ದು ಹಾಗೆ ಕುಕ್ಕರ್ ಕಚ್ಚಿದ್ದು ಅವನ್ನ ಬಿಡ್ತೀನಿ ನಾನು. ಈ ಥರ ನಾವು ಮಾಡೋದ್ರಿಂದ ಈಸಿಯಾಗಿ ನಾನು ಕೆಲಸ ಟೈಮ್ ಅನ್ನೋದು ಸೇವ್ ಆಗುತ್ತೆ ನನಗೆ. ಎಲ್ಲರೂ ಹೇಳ್ತಾ ಇರ್ತಾರೆ ಎಷ್ಟು ಅಡುಗೆ ಮಾಡ್ತೀನಿ ಅಂಥೇಳಿ. ನಮ್ಮ ಫ್ರೆಂಡ್ಸ್ ಕೂಡ ಹೇಳ್ತಾ ಇರ್ತಾರೆ, ಇಷ್ಟು ಅಡುಗೆ ಇವೆಲ್ಲ ಮಾಡಿ ಬಂದೆ ನೋಡಿ ಈಗ ಎದ್ದಿದ್ದೀವಿ ಅಂತೇಳಿ ಅಂತಿರ್ತಾರೆ ಅವರೆಲ್ಲ. ಅಡುಗೆ ಮಾಡಿ ಎಲ್ಲನೂ ಇವಾಗ ಇಷ್ಟು ಟೈಮ್ದಾಗ ಇಷ್ಟು ಮಾಡಿ ಬಂದೆ ನೋಡಿ ಅಂತ ನಾನು ಹೇಳ್ತಾ ಇರ್ತೀನಿ. ನಮಗಿಷ್ಟ ಆಗಂಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಮತ್ತು ಚಪಾತಿ ಕೂಡ ರೆಡಿ ಮಾಡಕತ್ತಿದ್ದೀನಿ ನೋಡಿರಿ. ಈ ರೀತಿ ಇರ್ತೈತಿ ನನ್ನ ಜರ್ನಿ. ಡೈಲಿ ಇದೇ ರೀತಿ ಇರ್ತೈತಿ. ಬರೀ ವಿಡಿಯೋಗೋಸ್ಕರ ಮಾಡ್ತಾಯಿಲ್ಲ, ಪ್ರತಿ ದಿವಸ ನಂದು ಇದೇ ಇರ್ತೈತಿ. ಇಷ್ಟು ಟೈಮ್ದಾಗ ಇಷ್ಟು ಅಡುಗೆ ಮಾಡೋದು, ಇಷ್ಟು ಟೈಮ್ಗೆ ಇಷ್ಟು ಅಂದರೆ ಇವಾಗ ಮನೆಗೆ ಕೂಡ ನಾನು ಟೈಮ್ ಕೊಡಬೇಕು, ಹೊಲಿಗೆ ಕೂಡ ಟೈಮ್ ತೆಗಿಬೇಕು. ಬಂದಿರೋಂಥ ಕಸ್ಟಮರ್ ಕೂಡ ಅವ್ರಿಗೂ ಟೈಮ್ ಕೊಟ್ಟು ಅವ್ರನ್ನೂ ಇದು ಮಾಡ್ಕೋಬೇಕು. ಹಾಗೆ ಈ ಥರ ಜರ್ನಿ ಇರ್ತೈತಿ. ಮತ್ತು ಮೇಕಪ್ ಅಂದರೆ ಹೆಂಗಿರ್ತೈತಿ ಎಲ್ಲನೂ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಒಂದು ಮೇಕಪ್ ಅಂತಂದರೆ ಒಂದು ಎಕ್ಸಾಮ್ ಇದ್ದಾಗ ನಮಗೆ ಎಕ್ಸಾಮ್ ಇದ್ದಂಗೆ ಪಾಸ್ ಅಂದರೆ ಇವಾಗ ಒಂದು ಮೇಕಪ್ ಮಾಡಿ ಹೊರಗೆ ಬರ್ಬೇಕಾರೆ ಅವ್ರು ಏನೋ ರಿಸಲ್ಟ್ ಏನು ಬಂದಿರುತ್ತೆ. ಒಮ್ಮೆ ತುಂಬಾ ಅದು ಡಿಫಿಕಲ್ಟ್ ಇದೆ. ಇವಾಗ ಒಮ್ಮೊಮ್ಮೆ
ಫೇಸ್ ಅಷ್ಟು ಇದಿರಲಿಲ್ಲಪ್ಪ ಅಂತಂದ್ರೆ ಮೇಕಪ್ ಮಾಡಿರೋದು ಒಮ್ಮೊಮ್ಮೆ ಇದಾಗ್ತಾ ಇರ್ತೈತಿ. ಹಾಗೆ ಇನ್ನು ಅಂದರೆ ಮಾಡೋಕ್ಕಾಗಲ್ಲ ಒಮ್ಮೊಮ್ಮೆ ಅಷ್ಟು ಅಂದರೆ ಇವಾಗ ಜಾಸ್ತಿ ಒಬ್ಬೊಬ್ರು ಹುಡುಗಿಯರು ಕೇರ್ ತೊಗೋತಾ ಇರೋದಿಲ್ಲ. ಆ ರೀತಿ ಇರ್ತೈತಿ. ಎಷ್ಟು ಮತ್ತು ಹಿಂಗೆ ಮೇಕಪ್ಗೆ ಹೋದ್ರೆ ತುಂಬ ಅರ್ಜೆಂಟ್ ಮಾಡ್ತಾ ಇರ್ತಾರೆ. ಬೇಗ 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 ಅಂತಿರ್ತಾರೆ. ಅದೊಂದು ಟೆನ್ಷನ್ ನಮಗೆ. ಅದ್ರ ಜೊತೆಗೆ ಇದು ಮುಗಿಬೇಕಲ್ವ, ಅವ್ರಿಗೆ ಬೇಗ ಬೇಗ ಮಾಡಿ ಒಮ್ಮೊಮ್ಮೆ ಅರ್ಧ ತಾಸು ಕೊಟ್ಟಿರ್ತಾರೆ, ಒಮ್ಮೊಮ್ಮೆ 20 ನಿಮಿಷ ಕೊಡ್ತಾರೆ. ಅದ್ರ ಟೈಮ್ ಒಳಗೆ ನಾವು ಮಾಡಿ ಮುಗಿಸ್ಬೇಕಲ್ವ. ಈ ರೀತಿ ಇರ್ತೈತಿ. ಯಾವುದೂ ಅಷ್ಟು ನಾವು ಅಂದ್ಕೊಂಡಿರೋಂಥ ಕೆಲಸ ಅಷ್ಟು ಈಸಿಯಾಗಿ ಆಗೋದಲ್ಲ, ತುಂಬಾ ಕಷ್ಟ ಇದೆ. ಆದರೂ ಕೂಡ ಇಷ್ಟಪಟ್ಟು ಮಾಡ್ತಾಯಿದ್ದೀವಲ್ಲ, ಅಷ್ಟೇನು ಇದು ಅನ್ಸಂಗಿಲ್ಲ. ಆದರೂ ಕೂಡ ಬೇಡ ಅಂತಂದರೂ ಕೂಡ ಒಬ್ಬೊಬ್ಬರು ಇದು ಮಾಡಿ ಪೋಸ್ಟ್ ಮಾಡಿ ಮನೆಯಲ್ಲಿ ಮಾಡಿ ಅಂತಿರ್ತಾರೆ. ಅವ್ರು ತುಂಬಾ ಕಷ್ಟ ಆಗ್ಬೋದು. ಹಾಗೆ ಎಷ್ಟೆಲ್ಲ ನಾವು ಕೆಲಸ ಮಾಡಿದ್ರು ಕೂಡ ಅನಿವಾರ್ಯ ಎಲ್ಲ ನಾವು ಮಾಡಲೇಬೇಕು. ಏನಂತಂದರೆ ಇವಾಗ ಏನು ಅಂದ್ಕೊಂಡಿರ್ತೀವಿ, ಯಾಕಂದರೆ ನಮ್ಮ ಆಸೆ ನಾವೆಲ್ಲನೂ ಇದು ಮಾಡ್ಕೋಬೇಕಾದ್ರೆ ಇಷ್ಟೆಲ್ಲ ನಾವು ಕಷ್ಟಪಡಲೇಬೇಕು. ಯಾವುದೇ ಒಂದು ನಾವು ಸಕ್ಸಸ್ ಅನ್ನೋದು ಸಿಗಬೇಕಾದ್ರೆ ಅದು ಅಷ್ಟೊಂದು ಈಸಿಯಾಗಿ ಸಿಗೋದೇ ಇಲ್ಲ ಅದು. ಅದಕ್ಕೆ ಈ ರೀತಿ ನಂಗೆ ಮಾಡಿ ಕೆಲಸ ಏನಿದೆಯಲ್ಲ ರೂಢ ಆಗಿಬಿಟ್ಟಿದೆ. ಏನೂ ನನಗೆ ಅಷ್ಟು ಇದು ಅನಿಸೋದಿಲ್ಲ. ಬೇರೆಯವ್ರು ನೋಡಿದರೆ ಅವ್ರಿಗೆ ತುಂಬಾ ಇದಾಗುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ನಮಗಾಗಲ್ಲ ಅಂತೇಳಿ ಅವ್ರಿಗೆ ಪಾಪ ಒಬ್ಬರು ಆಗ್ತಾ ಇರೋದಿಲ್ಲ ಅಂಥವ್ರಿಗೆ ನಾವೇನು ಹೇಳ್ಬೇಕು ಹೇಳ್ರಿ. ಯಾಕಂದ್ರೆ ರೂಢ ಇರೋದೇ ಇಲ್ಲ. ನನಗೇನಾಗಿಬಿಟ್ಟಿದೆ ತುಂಬಾ ಅವಾಗ ನನಗೂ ಸ್ಟಾರ್ಟಿಂಗ್ ತುಂಬಾ ಈ ಥರ ಸುಸ್ತಾಗೋದು, ಒಂಥರ ನಿದ್ದೆ ಬಂದಂಗೆ ಆಗೋದು, ಈ ರೀತಿ ಆಗ್ತಾಯಿತ್ತು. ಇವಾಗ ಸಾಂಬಾರು ಏನೆಲ್ಲನೂ ಬೇಳೆ ಒಗ್ಗರಣೆ ಫಸ್ಟ್ ನಾನು ಕುದಿಸ್ಕೊತೀನಿ, ಆಮೇಲೆ ಬೇಳೆ ಆ್ಯಡ್ ಮಾಡ್ತೀನಿ ಅದಕ್ಕೆ ನಾನು. ಈ ರೀತಿ ಇದ್ದಾಗ ಇವಾಗ ಸಾಂಬಾರು ನಿಮಗೆ ಅದು ಬೌಲ್ ತುಂಬ ಕಾಣ್ಬೋದು, ಬಟ್ ಅದು ನನಗೆ ಜಾಸ್ತಿ ಕುದಿಬೇಕು, ಆವಾಗ ತುಂಬಾ ರುಚಿ ಬರುತ್ತೆ ಸಾಂಬಾರದ್ದು. ಅದಕ್ಕೆ ನಾನು ಕುದಿಸ್ತಾ ಇದ್ದೀನಿ ನೋಡಿ. ತುಂಬಾ ಕುದಿಸ್ಬಿಟ್ಟು ಇವಾಗ ಚಪಾತಿ ಎಷ್ಟು ಬೇಕಲ್ಲ ಅಷ್ಟೇ ಮಾಡ್ಕೊಳ್ತೀನಿ ನಾನು. ಯಾಕಂತಂದರೆ ಮತ್ತು ನೈಟ್ ಬಿಸಿಯೋ ತುಂಬಾ ಸುಸ್ತಾಗಿರ್ತೈತಿ, ಅದು ಊಟ ಹೋಗ್ತಾ ಇರೋದಿಲ್ಲ ಸುಮ್ಮನೆ. ಅದಕ್ಕೆ ಚಪಾತಿ ಎಷ್ಟು ಬಿಸಿ ಅನ್ನ ಇಟ್ಕೊಂಡು ಬಿಡ್ತೀನಿ ನಾನು. ಅಷ್ಟೇ ಬಿಸಿ ಅನ್ನ ಅಂದರೆ ಸ್ವಲ್ಪ ಬೆಳಗ್ಗೆನೂ ಸ್ವಲ್ಪ ಹಾಕಿರ್ತೀನಿ ಅಕ್ಕಿ. ಆಮೇಲೆ ಮತ್ತು ಸಾಯಂಕಾಲ ರಾತ್ರಿ ಊಟಕ್ಕೆ ಏನು ಮಾಡ್ತೀನಿ, ಒಂದು ಸ್ವಲ್ಪ ಮತ್ತು ಬಿಸಿದ ಅನ್ನ ಹಾಕ್ಕೊಂಡ್ಬಿಡ್ತೀನಿ. ಆವಾಗ ಒಂದು ಸ್ವಲ್ಪ ನಮ್ಗೆ ಸುಸ್ತಾಗಿರ್ತೈತಿ, ಮೊದಲು ಊಟ ಹೋಗ್ತಾ ಇರೋದಿಲ್ಲ. ಅದಕ್ಕೆ ಈ ರೀತಿ ಅಂದರೆ ಸಾಂಬಾರು ಪಲ್ಯ ಅಷ್ಟೇ ನಾನು ಮಾಡೋದಿಲ್ಲ. ಬೆಳಗ್ಗೆ ಯಾರಾದರೂ ಕೂಡ ಇದೇ ರೀತಿ ಮಾಡ್ತಾರೆ ಅಂದರೆ ಒಬ್ಬೊಬ್ರು ಮಾಡ್ತಾರೆ ಪಲ್ಯ ಬಿಸಿದ ಮಾಡ್ತಾರೆ, ಬಟ್ ನನಗೆ ಆಗೋದಿಲ್ಲ. ಮೊದಲು ಮಾಡ್ತಾಯಿದ್ನಿ, ಇವಾಗ ತುಂಬಾ ಸ್ಟಿಚಿಂಗ್ ಬಂದಿರೋದ್ರಿಂದ ನಂದು ಏನೈತಲ್ಲ ಅದನ್ನು ನಿಮಗೆ ಓಪನ್ ಆಗಿಯೇ ಹೇಳ್ತಾ ಇದ್ದೀನಿ. ಹಾಗೆ ಇದೆಲ್ಲನೂ ಗ್ಯಾಸ್ ಕಟ್ಟೆ ಎಲ್ಲನೂ ಮತ್ತು ಒರೆಸ್ಕೊಂಡು ಕ್ಲೀನಾಗಿ ಇಟ್ಕೊಂಡು ಮತ್ತೊಮ್ಮೆ ತಲೆ ಸ್ನಾನ ಮಾಡಬೇಕು ನಾನು. ತುಂಬಾ ತಲೆ ಅಂದರೆ ಇವಾಗ 2 ದಿವ್ಸಕ್ಕೊಮ್ಮೆ ನನಗೆ ತಲೆ ಸ್ನಾನ ಮಾಡಲಿಲ್ಲ ಅಂತಂದ್ರೆ ಅದು ಇದಾಗಂಗೆ ಇಲ್ಲ ನನಗೆ. ಅದಕ್ಕೆ ತಲೆ ಸ್ನಾನ ಮಾಡಬೇಕು. ಅದಕ್ಕೆ ತಲೆದು ಏನು ಬಾಚ್ಕೊಂಡೇ ಇಲ್ಲ ನಾನು. ಸ್ನಾನ ಅಷ್ಟು ಮಾಡಿಬಿಟ್ಟು ನಾನು ಕೆಲಸ ರೆಗ್ಯುಲರಾಗಿ ನಾನು ಡೈಲಿ ಏನು ಮಾಡಬೇಕಲ್ಲ ಅದನ್ನು ಮಾಡ್ತಾ ಇರ್ತೀನಿ. ಬಟ್ ಸ್ನಾನ ಮಾಡಿ ಮಾಡ್ತೀನಿ. ಇವಾಗ ಬಿಸಿ ಅಂದರೆ ಇವಾಗ ಕುಕ್ಕರ್ಗೆ ಅನ್ನ ಹಚ್ತಾ ಇದ್ದೀನಿ ನೋಡಿ. ಇಷ್ಟೆಲ್ಲ ಅಡುಗೆ ಆಯಿತು. ಇವಾಗ ಕುಕ್ಕರ್ಗೆ ಅನ್ನ ಹಚ್ಚಿಬಿಟ್ಟು ಇಷ್ಟೆಲ್ಲ ರೆಡಿ ಮಾಡಿ ಕೆಳಗಡೆ ರೆಡಿ ಮಾಡಿಬಿಟ್ಟೆ. ಮತ್ತು ನಾಷ್ಟಾಕ್ಕೆ ಏನೂ ಮಾಡಲೇ ಇಲ್ಲ ಇವತ್ತು. ಚಪಾತಿನ ತಿಂದುಬಿಡಿ ಇವತ್ತಂತ ಹೇಳಿ ಚಪಾತಿನ ಮಾಡಿದ್ದೀನಿ ಇವತ್ತು. ಇವನ್ನೆಲ್ಲನೂ ಜೋಡಿಸ್ಕೊಂಡು ಇಟ್ಕೋಬೇಕಂದ್ರೆ ನೈಟ್ ಆಗಲೇ ಇಲ್ಲ ತುಂಬ. ಅಂದರೆ ಇವಾಗ ಸ್ಟಿಚಿಂಗ್ ಕೊಡೋ ಇದ್ವಲ್ಲ ಎಲ್ಲನೂ ಅರ್ಜೆಂಟ ರೀ ನೋಡಿ. ಅದಕ್ಕೆ ಆಗಲಿಲ್ಲ. ನಾನು ರೆಡಿ ಆಗಿದ್ದೀನಿ. ಇವಾಗ ತಲೆ ಸ್ನಾನ ಮಾಡಿಬಿಟ್ಟು ಮೇಲ್ಗಡೆ ಬಂದಿದ್ದೀನಿ. ಅವ್ರು ತುಂಬಾ ಕಾಲ್ ಮಾಡ್ತಾ ಇದ್ದಾರೆ, ಇನ್ನೂ ಬರ್ತಾ ಇದೆಯಾ ಅಂತೇಳಿ. ಇನ್ನು ಅಂದರೆ 8 ಗಂಟೆ ಹೇಳಿದ್ರು, 8:15 ಆಗ್ತಾಯಿದೆ ನೋಡಿರಿ ಟೈಮ್. ಆದರೂ ಕೂಡ ಇನ್ನೂ ಏನೂ ರೆಡಿ ಮಾಡ್ಕೊಂಡೇ ಇಲ್ಲ. ಎಲ್ಲದಕ್ಕೆ ನೈಟ್ ಮಾಡ್ಕೊಳ್ತೀನಿ, ಗಡಿಬಿಡಿ ಆಗ್ತೈತೆ ಅಂತೇಳಿ. ಇವಾಗ ಏನು ಅವ್ರದ್ದು ಬ್ಲೌಸು ಕೂಡ ನನ್ನ ಕಡೆನೇ ಕೊಟ್ಟಿದ್ರು ಅವ್ರ ಅಕ್ಕಂದು. ಮತ್ತು ಏನೈತಲ್ಲ ಎಂಗೇಜ್ಮೆಂಟದ್ದು ಇದೆ ಮದುವೆ ಎಲ್ಲ ಎಂಗೇಜ್ಮೆಂಟದ್ದು ನೋಡಿರಿ ಇದು. ಹಾಗೆ ಇವಾಗ ಅವ್ರ ಮನೆಗೆ ಹೋಗಲಿಕ್ಕೆ ರೆಡಿ ಆಗ್ತಾಯಿದ್ದೀನಿ. ಇಷ್ಟು ಅರ್ಜೆಂಟ್ ಮಾಡ್ತಾಯಿದ್ದಾರೆ. ಎಲ್ಲನೂ ಇವಾಗ ಇಟ್ಕೊಂಡು ರೆಡಿಯಾಗಿ ನೋಡಿರಿ ಮತ್ತು ಕಾಲು ಬಂತು ಅವ್ರದ್ದು. ಅದಕ್ಕೆ ಬರ್ತಾಯಿದ್ದೀನಿ ಅಂಥೇಳಿ. ಇಲ್ಲೇ ಲೋಕಲ್ ಇರೋದ್ರಿಂದ ಇದು ಸಣ್ಣ ಬ್ಯಾಗ್ ಒಯ್ತೀನಿ ನಾನು. 2 ಬ್ಯಾಗ್ ಓದಿರ್ತೀನಿ. ಇದು ಅವ್ರದ್ದೊಂದು ಬ್ಯಾಗ್ ನೋಡಿರಿ, ಅವ್ರದ್ದು ಬ್ಯಾಗ. ಹಾಗೆ ಸ್ಕೂಟಿ ತೊಗೊಂಡು ಹೊರಡ್ತಾ ಇದ್ದೀನಿ. ಹಾಗೆ ಹೆಂಗೆ ಬಂತು ಮೇಕಪ್ ಕೂಡ ತೋರಿಸ್ತೀನಿ ನೋಡಿ ಯಾವ ರೀತಿ. ಅಲ್ಲೇ ವಿಡಿಯೋ ಮಾಡಲಿಕ್ಕೂ ಯಾರೂ ಇರಲಿಲ್ಲ ಅವ್ರ ಮನ್ಯಾಗ ಸಪೋರ್ಟ್. ಅಂದರೆ ಇವಾಗ ಅವ್ರ ಮನ್ಯಾಗ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಯಾರೂ ಒಂದು ಮಾಡಲಿಲ್ಲ. ಇಷ್ಟೆಲ್ಲನೂ ನಾವು ಮತ್ತು ಮೇಕಪ್ ಸಾಮಾನೆಲ್ಲ ಹರಿಬ್ಯಾಡಿ ಮತ್ತು ಆಮೇಲೆ ಎಲ್ಲನೂ ಮತ್ತು ಕ್ಲೀನಾಗಿ ಇಟ್ಕೊಂಡು ಬರ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತೈತಿ. ಈ ಥರ ಬಂದಿದೆ ನೋಡಿರಿ ಮೇಕಪ್. ಹಾಗೆ ಏನಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ನಿಮಗೂ
ಮೇಕಪ್ ಬೇಕಾದರೂ ಕೂಡ ನಾನು ನಂಬರ್ ಕೊಟ್ಟಿರ್ತೀನಿ, ಹಾಗೆ ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.